ಹೈ ಬಿ ಪಿ ಹೈಪರ್ ಟೆನ್ಷನ್ ಬಂದಿರೋದು ನಮಗೆ ಎರಡು ಕಾರಣಗಳಿಂದ. ಸೊ ಒಂದು ಸ್ಟ್ರೆಸ್ಸು, ಇನ್ನೊಂದು ರಾಂಗ್ ಬ್ರೀದಿಂಗ್. ಸೊ ಎರಡೂ ಕಾರಣಗಳ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಪ್ರಾಣಾಯಾಮ. ಪ್ರತಿದಿನ ಈ 3 ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಬಿ ಪಿ ಕಂಟ್ರೋಲ್ಗೆ ಬರ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಒಂದೇ ದಿನ ಮಾಡಿದೆ, ಎಲ್ಲ 3 ಪ್ರಾಣಾಯಾಮಗಳು ಒಂದೇ ದಿವ್ಸ ಮಾಡಿದೆ. ಆಮೇಲೆ ಬಿ ಪಿ ಮಷಿನ್ ತೊಗೊಂಡು ಚೆಕ್ ಮಾಡಿದ್ರೆ ಸೊ ಬಿ ಪಿ ಕಡಿಮೆ ಆಗಿರೋಂಗಿಲ್ರಿ. ಸೊ ಪ್ರತಿದಿನ ನೀವು 3 ಪ್ರಾಣಾಯಾಮಗಳನ್ನು ಒಂದು ತಿಂಗಳು ಅಥವಾ ಒಂದು 15 ದಿವಸ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಅಂತಂದ್ರೆ ಬಿ ಪಿ ಕಂಟ್ರೋಲ್ಗೆ ಬರ್ತೈತಿ. 3 ಪ್ರಾಣಾಯಾಮಗಳು: ಚಂದ್ರಭೇದನ, ಭ್ರಾಮರಿ ಮತ್ತು ಅನುಲೋಮ್ ವಿಲೋಮ್. ಸೊ ಯಾವ ರೀತಿ ಮಾಡ್ಬೇಕು ಇವನ್ನೆಲ್ಲ ಅಂತಂದ್ರೆ, ಮೊದಲು ಸೀದಾ ಕೂತ್ಕೊಂಡಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಮುಖದಲ್ಲಿ ನಗು ಇರಲಿ, ಕಣ್ಣುಗಳನ್ನು ಮುಚ್ಚಿರ್ರಿ, ಸಹಜವಾದ ಉಸಿರಾಟ. ಸೊ ಮೊದಲು ಪ್ರಾಣಾಯಾಮ ಮಾಡೋಕ್ಕಿಂತ ಈ ರೀತಿ ಕೂತ್ಕೋರಿ, ಬೆನ್ನು ಕತ್ತು ಮಾತ್ರ ನೇರವಾಗಿರಬೇಕು, ಸಹಜವಾದ ಉಸಿರಾಟ ಇರಲಿ. ಈಗ ಒಂದು ಬಾರಿ ಉಸಿರನ್ನು ತೆಗೆದುಕೊಳ್ರಿ, ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕ್ತೀರಿ. ಇದೇ ರೀತಿ ಉಸಿರನ್ನ ತೆಗೆದುಕೊಳ್ಳೋದು ಮತ್ತು ಪೂರ್ತಿಯಾಗಿ ಹೊರಗೆ ಹಾಕೋದನ್ನ 3 ಬಾರಿ ಮಾಡ್ರಿ. 3 ಬಾರಿ ನಂತರ ಈ 3 ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡ್ತೀರಿ. ಮೊದಲನೇದಾಗಿ ಚಂದ್ರಭೇದನ. ಸೊ ಯಾವ ರೀತಿ ಮಾಡಿದ್ರಿ ಅಂತಂದ್ರೆ, ಚಂದ್ರಭೇದನ ಅಂತಂದ್ರೆ ಎಡ ಹೊರಳಿಂದ ಉಸಿರು ತಗೊಳ್ಳೋದು, ಬಲಕ್ಕೆ ಉಸಿರನ್ನ ಹೊರಗೆ ಹಾಕೋದು. ಎಡಗೈ ಚಿನ್ಮುದ್ರ, ಇದನ್ನ ತೊಡೆ ಮೇಲೆ ಇಟ್ಕೊರಿ, ಬಲಗೈ ನಾಸಿಕ ಮುದ್ರ. ಈ ರೀತಿ ಕೈ ಇಟ್ಕೊಂಡು ಕೈ ಹೊಳಿಸ್ಕೊಂಡು ನಿಮ್ಮ ಎದೆ ಭಾಗಕ್ಕೆ ಟಚ್ ಮಾಡ್ಕೊರಿ ಕೈಯನ್ನ. ಈಗ ಬಲ ಹೊರಳೆಯನ್ನ ಕ್ಲೋಸ್ ಮಾಡ್ಕೋತೀರಿ, ಎಡ ಹೊರಳಿಂದ ಉಸಿರು ತಗೋತೀರಿ, ಉಸಿರನ್ನ ಹೋಲ್ಡ್ ಮಾಡೇ ಎಡ ಹೊರಳನ್ನ ಕ್ಲೋಸ್ ಮಾಡ್ಕೋರಿ, ಬಲ ಹೊರಳಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಬಲಕ್ಕೆ ಕ್ಲೋಸ್ ಮಾಡ್ಕೋರಿ, ಯಾವುದೇ ಉಸಿರಾಟ ಕ್ರಿಯೆ ಮಾಡೋಂಗಿಲ್ಲ, ಬಲಕ್ಕೆ ಕ್ಲೋಸ್ ಮಾಡ್ಕೊಳ್ಳೋದು, ಎಡ ಹೊರಳಿಂದ ಉಸಿರು ತಗೋತೀರಿ, ಕ್ಲೋಸ್, ಎಡಕ್ಕ ಬಲಕ್ಕೆ ಉಸಿರನ್ನ ಹೊರಗೆ ಹಾಕೋದು. ಮತ್ತೆ ಬಲಕ್ಕೆ ಕ್ಲೋಸ್ ಮಾಡ್ಕೋತೀರಿ, ಎಡ ಹೊರಳಿಂದ ಉಸಿರು ತಗೋತೀರಿ, ಎಡಕ್ಕೆ ಕ್ಲೋಸ್ ಮಾಡಿಕೊಂಡು ಬಲಕ್ಕೆ ಓಪನ್ ಮಾಡಿಕೊಂಡು ಬಲಗಡೆ ಉಸಿರನ್ನ ಹೊರಗೆ ಹಾಕ್ತೀರಿ. ಸೊ ಈ ರೀತಿ ನಿಧಾನವಾಗಿ ಎಡದಿಂದ ಉಸಿರು ತಗೋಬೇಕು. ಎಡ ಹೊರಳಿಂದ ಉಸಿರು ತಗೊಂಡಾಗ ಹೊಟ್ಟೆ ಭಾಗ ಉಪ್ಪಷ್ಟು ಉಸಿರು ತಗೋರಿ, ಕ್ಲೋಸ್ ಮಾಡಿಕೊಂಡು ಬಲಕ್ಕೆ ಓಪನ್ ಮಾಡ್ತೀರಿ, ಬಲದಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಸೊ ಇನ್ನೊಂದ್ಸಲ ಹೇಳ್ತೀನಿ, ಎಡ ಹೊರಳಿಂದ ಉಸಿರು ತಗೊಳ್ಳೋದು, ಬಲಕ್ಕೆ ಉಸಿರನ್ನ ಹೊರಗೆ ಹಾಕೋದು. ಕೇವಲ ತಗೊಳ್ಳೋದು ಮಾತ್ರ ಎಡಕ್ಕೆ, ಉಸಿರನ್ನ ಹೊರಗೆ ಹಾಕೋದು ಬಲಕ್ಕೆ. ಇದೇ ರೀತಿ ಒಂದು 10 ಬಾರಿ ಅಥವಾ 15 ಬಾರಿ ಮಾಡ್ತೀರಿ. ಇದನ್ನ 15 ಬಾರಿ ಆದಮೇಲೆ ನೆಕ್ಸ್ಟ್ ಮತ್ತೆ 2 ಕೈಗಳನ್ನು ಚಿನ್ಮುದ್ರ ಇಟ್ಕೊಂಡು ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡ್ರಿ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ಉಸಿರಾಟದ ಕಡೆ ಗಮನ ಹರಿಸ್ಬೇಕು. ಫ್ಯೂ ಸೆಕೆಂಡ್ಸ್ ಇಲ್ಲಿ ರಿಲ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಾಣಾಯಾಮ ಮಾಡ್ತೀರಿ, ಭ್ರಾಮರಿ ಪ್ರಾಣಾಯಾಮ. ಸೊ ಅದಕ್ಕಾಗಿ 2 ಕೈಗಳನ್ನು ಚಿನ್ಮುದ್ರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೋರಿ, ಬೆನ್ನು ಕತ್ತು ನೇರವಾಗಿರಲಿ, ಮುಖದಲ್ಲಿ ನಗು ಇರಲಿ. ಸೊ ಈಗ ಉಸಿರನ್ನ ತೆಗೆದುಕೊಂಡು ಹಮ್ಮಿಂಗ್ ಸೌಂಡ್ ಮಾಡೋದು. ಸೊ ಉಸಿರು ತಗೊಂತೀರಿ, ಉಸಿರು ತಗೊಂಡ ತಕ್ಷಣ ಗಂಟಲಿನ ಮುಖಾಂತರ ಹಮ್ಮಿಂಗ್ ಸೌಂಡ್ ಮಾಡೋದು. ಸೊ ಉಸಿರು ತಗೊಳ್ಳೋದು, take inhale, ಈ ರೀತಿ ಭ್ರಾಮರಿ ಪ್ರಾಣಾಯಾಮವನ್ನು ಒಂದು 5 ಬಾರಿ ಮಾಡ್ರಿ. ಸೊ ಇದನ್ನ ನಾರ್ಮಲ್ನಾಗ 5 ಬಾರಿ ಮಾಡ್ರಿ. ನೆಕ್ಸ್ಟ್ ಷಣ್ಮುಖಿಯ ಮುದ್ರೆಯಲ್ಲಿ ಒಂದು 5 ಬಾರಿ ಮಾಡ್ತೀರಿ. ಸೊ ಷಣ್ಮುಖಿಯ ಮುದ್ರೆಯಲ್ಲಿ ಯಾವ ರೀತಿ ಅಂತಂದ್ರೆ, ಫಸ್ಟ್ ಈ ರೀತಿ ಕೈ ಹಿಡ್ಕೊರಿ. ಸೊ ಈ ಬೆರಳನೇ ಐತಲ್ಲ, ಕಿವಿ ಕ್ಲೋಸ್ ಆಗಬೇಕು. ಕಿವಿ ಕ್ಲೋಸ್ ಮಾಡ್ಕೊಂತೀರಿ, ಇಲ್ಲಿ ಸಾಫ್ಟ್ ಅಂದಿರ್ತೈತಿ ಕಿವಿ ಕಡೆ. ಸೊ ಅದನ್ನು ಕ್ಲೋಸ್ ಮಾಡ್ಕೋರಿ. ಸೊ
ಸೊ ನೆಕ್ಸ್ಟ್ ತೋರು ಬೆರಳನ್ನ ಐತಲ್ಲ ನಿಮ್ಮ ಕಣ್ಣಿಗಾದ್ರೂ ಇಟ್ಕೋಬಹುದು ಅಥವಾ ಆಜ್ಞಾ ಚಕ್ರ. ಸೊ ಏನು ಎರಡು ಹುಬ್ಬುಗಳ ನಡುವೆ ಏನೈತಲ್ಲ ಸೊ ಅಲ್ಲೇ ಆದ್ರೂ ಇಟ್ಕೋಬಹುದು ಅಥವಾ ಕಣ್ಣಿನ ಮೇಲೆ ಆದ್ರೂ ಇಟ್ಕೋರಿ. ಸೊ ನೆಕ್ಸ್ಟ್ ನಡುವಿನ ಬೆರಳನ್ನ ಮೂಗಿನ ಬಾಜುಕ ಆ ಕಡೆ ಈ ಕಡೆ. ನೆಕ್ಸ್ಟ್ ಉಂಗುರದ ಬೆರಳು ಮೂಗಿನ ಕೆಳಗ, ಕಿರು ಬೆರಳು ತುಟಿ ಕೆಳಗೆ. ಈ ರೀತಿ ಇಟ್ಕೊಂಡು ಉಸಿರು ತಗೊಳ್ಳೋದು. ಸೊ ಕೈ ಈ ರೀತಿ ಇಟ್ಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಕೈಗಳನ್ನ ಈ ರೀತಿ ಹಿಂದೆ ತಗೋರಿ. ಎದೆ ಎಕ್ಸ್ಪಾಂಡ್ ಆಗ್ತೈತಿ. ಸೀದಾ ಕುತ್ಕೊಂಡಿರ್ತೀರಿ. ಉಸಿರು ತಗೊಳ್ಳೋದು. ಈ ರೀತಿ ಇದನ್ನ 5 ಬಾರಿ ಮಾಡ್ರಿ. 5 ಬಾರಿ ಆದ್ಮೇಲೆ ಎರಡೂ ಕೈಗಳು ಚಿನ್ಮುದ್ರೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೋಬೇಕು. ಹಾಗೆ ಸಹಜವಾದ ಉಸಿರಾಟ ಇರಬೇಕು. ನಿಮ್ಮ ಉಸಿರಾಟದ ಕಡೆ ಗಮನ ಇರಬೇಕು. ರಿಲ್ಯಾಕ್ಸ್. ಸೊ ಪ್ರತಿ ಬಾರಿ ಪ್ರಾಣಾಯಾಮದ ನಂತರ ಈ ರೀತಿ ರಿಲ್ಯಾಕ್ಸ್ ಆಗಿ ಮತ್ತೆ ನೆಕ್ಸ್ಟ್ ಪ್ರಾಣಾಯಾಮಕ್ಕೆ ಹೋಗ್ರಿ. ಸೊ ನೆಕ್ಸ್ಟ್ ಅನುಲೋಮ ವಿಲೋಮ. ಸೊ ಇದನ್ನ ಯಾವ ರೀತಿ ಮಾಡಿದ್ರಿ ಅಂತಂದ್ರೆ ಎಡಗೈ ಚಿನ್ಮುದ್ರಾ, ಬಲಗೈ ನಾಸಿಕ ಮುದ್ರಾ. ಈ ರೀತಿ ಕೈನ ಇಟ್ಕೊಳ್ತೀರಿ. ಸೊ ನೆಕ್ಸ್ಟ್ ಇಲ್ಲ ಬಲ ಹೊರಳನ್ನ ಕ್ಲೋಸ್ ಮಾಡ್ಕೋರಿ. ಎಡ ಹೊರಳಿಂದ ಉಸಿರು ತಗೋತೀರಿ. ಉಸಿರನ್ನ ಹೋಲ್ಡ್ ಮಾಡ್ಕೊಂಡ ಎಡ ಹೊರಳನ್ನ ಕ್ಲೋಸ್ ಮಾಡ್ಕೋತೀರಿ. ಬಲ ಹೊರಳನ್ನ ಓಪನ್ ಮಾಡ್ರಿ. ಸೊ ಅಲ್ಲಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಎಲ್ಲ ಉಸಿರು ಬಿಟ್ಟಿರಲ್ಲ ಅಲ್ಲೇ ಉಸಿರು ತಗೋತೀರಿ. ಅಂದ್ರೆ ಬಲ ಹೊರಳಿಂದ ಉಸಿರು ತಗೋತೀರಿ. ಬಲಗಡೆ ಕ್ಲೋಸ್ ಮಾಡ್ಕೋತೀರಿ, ಎಡಗಡೆ ಓಪನ್ ಮಾಡ್ತೀರಿ. ಸೊ ಅಲ್ಲಿಂದ ಉಸಿರನ್ನ ಹೊರಗೆ ಹಾಕ್ರಿ. ಮತ್ತೆ ಎಡಗಡೆಯಿಂದ ಉಸಿರು ತಗೊಳ್ಳೋದು. ಉಸಿರು ತಗೊಳ್ಳೋ ಮುಂದೆ ನಿಧಾನವಾಗಿ ಪೂರ್ತಿಯಾಗಿ ಹೊಟ್ಟೆ ಭಾಗ ತುಂಬಷ್ಟು ಉಸಿರು ತಗೋರಿ. ನೆಕ್ಸ್ಟ್ ಕ್ಲೋಸ್ ಮಾಡ್ಕೋತೀರಿ. ಎಲ್ಲ ನಿಧಾನವಾಗಿ ಮಾಡ್ರಿ. ಯಾವುದಕ್ಕೂ ಅವಸರ ಮಾಡಕ್ ಹೋಗ್ಬೇಡ್ರಿ. ಎಡಕ್ಕೆ ಕ್ಲೋಸ್ ಮಾಡ್ಕೋತೀರಿ, ಬಲಕ್ಕೆ ಓಪನ್ ಮಾಡ್ತೀರಿ. ಬಲಗಡೆಯಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಸೊ ಈ ರೀತಿ ಇದನ್ನು ಕೂಡ ಅನುಲೋಮ ವಿಲೋಮ ಒಂದು 10 ರಿಂದ 15 ಬಾರಿ ಮಾಡ್ರಿ. ಸೊ ಇದು 1 ರೌಂಡ್ ಯಾವ ರೀತಿ ಅಂತಂದ್ರೆ ಈಗ ಎಡದಿಂದ ಉಸಿರು ತಗೊಂಡ್ರಿ, ಕ್ಲೋಸ್ ಮಾಡ್ಕೊಂಡು ಬಲಗಡೆಯಿಂದ ಉಸಿರು ಬಿಟ್ರಿ. ಮತ್ತೆ ಬಲಗಡೆ ಉಸಿರು ತಗೊಂಡು ಎಡಗಡೆಯಿಂದ ಏನು ಉಸಿರು ಬಿಡ್ತಿಲ್ಲ. ಸೊ ಇದು 1 ರೌಂಡ್. ಈ ರೀತಿ ಒಂದು 10 ಅಥವಾ 15 ಬಾರಿ ಈ ರೀತಿ ಮಾಡ್ತೀರಿ. ಸೊ ಆಮೇಲೆ ಅನುಲೋಮ ವಿಲೋಮ ಸ್ಟಾರ್ಟ್ ಮಾಡೋ ಮುಂದೆ ಎಡ ಹೊರಳಿಂದ ಫಸ್ಟ್ ಉಸಿರು ತಗೋಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡ್ರಿ. ಸೊ ಎಲ್ಲ ಪ್ರಾಣಾಯಾಮಗಳನ್ನ ಪ್ರತಿದಿನ ಒಂದು 15 ನಿಮಿಷ ನೀವು ಪ್ರಾಕ್ಟೀಸ್ ಮಾಡ್ರಿ. 3 ಪ್ರಾಣಾಯಾಮಗಳನ್ನ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗ.